ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ದೇಶ್ ಸರ್. ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರ್ ವತಿಯಿಂದ ಈ ತರಗತಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಬನ್ನಿ, ಈಗಾಗಲೇ ಗಣಿತ ಭಾಗದ ಮೇಲೆ 4 ವಿಡಿಯೋಗಳನ್ನ ನೋಡಿದ್ವಿ. ಇದು 5ನೇ ಭಾಗ. ಮುಖ್ಯವಾದಂತಹ ಪ್ರಶ್ನೆಗಳನ್ನು ತಂದಿದ್ದೇನೆ, ಚರ್ಚೆ ಮಾಡೋಣ ಬನ್ನಿ. ಏನಪ್ಪಾ ಇವತ್ತಿನ ಪ್ರಶ್ನೆಯಪ್ಪ ಅಂದ್ರೆ, ಮೊದಲನೇ ಪ್ರಶ್ನೆ ಏನ್ ಹೇಳುತ್ತೆ ನೋಡ್ರಿ. 7 ಕುರ್ಜಿಗಳ ಬೆಲೆಯು 7 ಕುರ್ಜಿಗಳ ಬೆಲೆಯು ಮತ್ತು 2 ಟೇಬಲ್ಗಳ ಬೆಲೆಗೆ ಸಮನಾಗಿದೆ. ನೋಡ್ರಿ ಏನ್ ಹೇಳ್ತಾ ಇದೆ. 7 ಕುರ್ಜಿಗಳ ಬೆಲೆಯು ಮತ್ತು 2 ಟೇಬಲ್ಗಳ ಬೆಲೆಗೆ ಸಮನಾಗಿದೆ. ಒಂದು ಟೇಬಲ್ನ ಬೆಲೆ ರೂಪಾಯಿ 1050. ಆದರೆ ಒಂದು ಕುರ್ಜಿಯ ಬೆಲೆಯನ್ನು ಕಂಡು ಹಿಡಿ ಅಂತ ಹೇಳ್ತಿದ್ದಾರೆ. ನೋಡ್ರಿ, ಪ್ರಶ್ನೆಯನ್ನ ಸರಿಯಾಗಿ ಗಮನ ಕೊಡ್ರಿ. ಬರಿ ನೋಡ್ರಿ, ಇಲ್ಲಿ ಒಂದು ಕಂಡೀಷನ್ ಐತಿ. ಆ ಕಂಡೀಷನ್ ನಾವು ಸರಿಯಾಗಿ ನೋಡ್ಕೋಬೇಕು. ಏನು ಬರಿ, 7 ಕುರ್ಜಿಗೆ ಇದರ ಬೆಲೆಗೆ 2 ಟೇಬಲ್ನ ಬೆಲೆ ಸಮವಾಗಿದೆ ಅಂತ. ಸೊ ಹಾಗಾಗಿ 7 ಕುರ್ಜಿ ಬೆಲೆಗೆ 2 ಟೇಬಲ್ನ ಬೆಲೆ ಸಮವಾಗುತ್ತೆ. ಅಂದ್ರೆ 7 ಕುರ್ಜಿಗೆ 2 ಟೇಬಲ್ ಸಮ ಅಂತ ಅನ್ಕೋಬೇಕು. ಈಗ ನೋಡ್ರಿ, ಮತ್ತೆ ಒಂದು ಟೇಬಲ್ ನ ಬೆಲೆ ಕೊಟ್ರ ನೋಡ್ರಿ ರೂಪಾಯಿ 1050. ನಮಗೆ ಇಲ್ಲಿ 2 ಟೇಬಲ್ ಅವಲ್ಲ. ಸೊ ಒಂದಕ್ಕೆ 1050. 2 ಟೇಬಲ್ ಬೆಲೆ ಕಂಡು ಬಂದ್ರ ನೋಡ್ರಿ 1050 ಒಂದಕ್ಕ. ಸೊ ಇಂಟು 2 ಮಾಡಿದ್ರೆ 2100 ರೂಪಾಯಿ ಬರ್ತದೆ 2 ಟೇಬಲ್ಗೆ. ಸೊ ಇದನ್ನ ಯಾಕೆ ಮಾಡ್ಕೊಂಡಂತಂದ್ರೆ, ನನಗೆ 2 ಟೇಬಲ್ ನ ಬೆಲೆ ಕಂಡು ಹಿಡಿಬಹುದಲ್ಲ. ಸೊ ಅದಕ್ಕೆ ಇದು ಸಮ ಆಗ್ಬೋದಲ್ಲ, ಆಗುತ್ತಲ್ಲ. ಮತ್ತೆ ನೋಡ್ರಿ, 7 ಕುರ್ಜಿ ಇಸ್ ಈಕ್ವಲ್ ಟು 2 ಟೇಬಲ್ ಬರೆಯೋದು ಬೇಡ. ಯಾಕಂದ್ರೆ 2 ಟೇಬಲ್ ಬೆಲೆನೆ 2100 ರೂಪಾಯಿ. ಅದನ್ನ ಬರ್ಕೊಂಡ್ಬಿಡಮ್ರಿ. ಸೊ 7 ಕುರ್ಜಿ ಇಸ್ ಈಕ್ವಲ್ ಟು 2100 ರೂಪಾಯಿ ಅಂತ ಆಗ್ತದೆ. ಯಾಕಂದ್ರೆ ಬೆಲೆ ಸಮ, ಅದರ ಬೆಲೆಗೆ ಸಮ. ಅದಕ್ಕೆ 2 ಟೇಬಲ್ ನ ಬೆಲೆ ಕಂಡಿಡಿದೆ. ಸೊ 7 ಕುರ್ಜಿ ಬೆಲೆನು ಅದೇ ಆಗಿರ್ತದ. ತದನಂತರದಲ್ಲಿ ಆದರೆ ಒಂದು ಕುರ್ಜಿಯ ಬೆಲೆಯನ್ನು ಕಂಡು ಹಿಡಿ ಅಂತ ಹೇಳಿದ್ರೆ, ಒಂದು ಕುರ್ಜಿ ಬೇಕು ನನಗೆ. ಒಂದು ಕುರ್ಜಿ ಬೇಕಲ್ಲ, ಇದು 7 ಕುರ್ಜಿದಾಗಿರುತ್ತೆ. ಕೇವಲ ಒಂದು ಕುರ್ಜಿ ಬೇಕಪ್ಪ ಅಂದ್ರೆ 2100 ರೂಪಾಯಿಗೆ 7ರಿಂದ ಭಾಗಿಸ್ಬಿಡ್ರಿ. ಈ ಕಡೆಯಿಂದ ಆ ಕಡೆ ಕಳಿಸ್ಬಿಡ್ರಿ, ಮತ್ತೆ ಭಾಗಿಸ್ಬಿಡ್ರಿ. ಯಾಕಂದ್ರೆ ಇದು 7 ಕುರ್ಜಿ ಬೆಲೆ ಆಗಿರ್ತದ. ಒಂದು ಕುರ್ಜಿ ಬೇಕಂದ್ರೆ 7/7 ಮಾಡ್ಬೇಕ ಬೆಲೆಗೆ. ಅವಾಗ ಒಂದು ಕುರ್ಜಿ ಬೆಲೆ ಸಿಗುತ್ತೆ. 7 1 7 3 ಇವೆರಡು 0. ಸೊ 300 ರೂಪಾಯಿ ಅಥವಾ 300 ರೂಪಾಯಿಗಳು. ಬನ್ನಿ ಆಯ್ಕೆಯಲ್ಲಿ ನೋಡ್ರಿ, ಎಸ್ 300 ರೂಪಾಯಿ ಆಯ್ತು. ಬೇಕಾದ್ರೆ ನೋಡ್ರಿ, ಮತ್ತೆ ಒಂದು ಕುರ್ಜಿಗೆ 300 ರೂಪಾಯಿ ಆದ್ರೆ 7 ಕುರ್ಜಿ ಮಾಡಿದ್ರೆ 3 21 2100 ರೂಪಾಯಿ ಆಯ್ತು. ಮತ್ತೆ ಅದೇ ಬಂತಿಲ್ಲ. ಸೊ ಹಾಗಾಗಿ ನಮ್ಮ ಉತ್ತರ 300 ರೂಪಾಯಿ. ಅರ್ಥ ಆಯ್ತಲ್ವಾ? ಬನ್ನಿ ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2 ಏನೈತಿ ನೋಡ್ರಿ. ನಲವತ್ತೆಂಟು ಹುಡುಗರು ಒಂದು ಕೆಲಸವನ್ನು 48 ದಿನಗಳಲ್ಲಿ ಮುಗಿಸುವರು. ನೋಡ್ರಿ, 48 ಹುಡುಗರಂತೆ ಒಂದು ಕೆಲಸವನ್ನು 48 ದಿನಗಳಲ್ಲಿ ಮಾಡುವರು. ಹಾಗಾದರೆ ಅದೇ ಕೆಲಸವನ್ನು, ಅದೇನ್ ಕೆಲಸ ಮಾಡಿದ ಅದೇ ಕೆಲಸ 32 ದಿನಗಳಲ್ಲಿ ಮುಗಿಸಬೇಕಾದ್ರೆ ಎಷ್ಟು ಹುಡುಗರು ಬೇಕಾಗುತ್ತದೆ? ನೋಡ್ರಿ, 48 ಜನ ಒಂದು ಕೆಲಸವನ್ನು 48 ದಿನ ಮಾಡ್ರಿ. ಬನ್ನಿ, ಇದು ಅನುಪಾತದಲ್ಲಿ ಇರ್ತದ ಲೆಕ್ಕ ನೋಡಕ. ಆ ಏಕಮಾನ ಪದ್ಧತಿ ಒಳಗ ನಾವು ಬಿಡಿಸೋಣ. ಬನ್ನಿ, ಏನು ನೋಡ್ರಿ, ಇಲ್ಲಿ ಒಂದು ಬರ್ತದೆ ಒಂದು ಕಂಡೀಷನ್. ಜನ, ಕೆಲಸ, ದಿನ. ಇದೊಂದು ಸೂತ್ರ ನೋಡ್ರಿ. ಜನ, ಕೆಲಸ, ದಿನ. ಜನ ಎಷ್ಟು ಕೊಟ್ರ? 48 ಹುಡುಗರು ಕೊಟ್ರ. 48 ಹುಡುಗರು. ಕೆಲಸ ಐತೆ ಒಂದು ಕೆಲಸ. ದಿನ ಎಷ್ಟೈತೆ? 48 ದಿನಗಳಲ್ಲಿ ಮಾಡುವುದು. ನೋಡಿ ಕರೆಕ್ಟಾ? 48 ಹುಡುಗರು ಒಂದು ಕೆಲಸವನ್ನು 48 ದಿನಗಳಲ್ಲೇ ಮಾಡುವ. ನೆಕ್ಸ್ಟ್, ಹಾಗಾದ್ರೆ ಅದೇ ಕೆಲಸ ಒಂದೇ ಕೆಲಸ 32 ದಿನ. ದಿನಲೆತ್ತೆ ಇಲ್ಲೇ ದಿನ 32 ದಿನ. ಹಾಗಾದರೆ ಮುಗಿಸಬೇಕಾದ್ರೆ ಎಷ್ಟು ಹುಡುಗರು ಬೇಕು? ಹುಡುಗರು ಕ್ವಶನ್ ಮಾರ್ಕ್. ಬನ್ನಿ, ಸರಿಯಾಗಿ ಗಮನ ಕೊಡ್ಬೇಕು. ಈಗೇನ್ ಮಾಡ್ಬೇಕು?
ಈ ರೀತಿ ಹಿಂಗ ಹಿಂಗ, ಸೊ ಹಿಂಗ ಹಿಂಗ, ಈ 48 ಇಂಟು 1 48. ಯಾವ ಕಡೆ 3 ನಂಬರ್ ಅದಾವ ಮೇಲೆ ಬರ್ಕೋಬೇಕು, ಯಾವ ಕಡೆ 2 ನಂಬರ್ ಇರ್ತಾವಲ್ಲ ಅದನ್ನ ಕೆಳ ಬರ್ಕೋಬೇಕು. ಯಾಕಂದ್ರೆ ಕ್ವಶನ್ ಮಾರ್ಕ್ ಡಿವೈಡೆಡ್ ಬೈ ಕ್ವಶನ್ ಮಾರ್ಕ್ ಬಿಟ್ಬಿಡ್ರಿ 1 ಇಂಟು 32. ಈ ಒಂದು ಹೋಯ್ತು. ಸೊ 12 ಸರಿ ಬರೀ 8 6 8 4 8 48 4 32 4 1 4 1 4 2 12 ಕೆಳಗೆಲ್ಲ 1 ಬಂತು. ಈಗ ಇಲ್ಲೂ 12 ಮತ್ತು 6ನ ಗುಣಿಸ್ರಿ. 12 6 72. 72 ಹುಡುಗರು ಬೇಕಾಗತ್ತೆ ನೋಡ್ರಿ. ಒಂದು ಕೆಲಸವನ್ನ 32ದಿಂದ ಮುಗಿಸ್ಬೇಕಂದ್ರೆ 70 ಹುಡುಗರು ಬೇಕು. ಬರ್ರಿ, ಇದೇ ಇಷ್ಟ ಆಯ್ತು. ಬಹಳ ಸಿಂಪಲ್ ಅದ. ಜನ, ಕೆಲಸ, ದಿನ, ಈ ಸೂತ್ರ ನೆನ್ಪಿಟ್ಕೊಳ್ರಿ. ಹಿಂಗ ಹಚ್ಕೊಳ್ರಿ ಈ ರೀತಿ. ಅರ್ಥ ಆಗಿಲ್ಲ ಮಕ್ಕಳೇ? ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3 ಏನ್ ಹೇಳ್ತಾ ನೋಡ್ರಿ. ಒಂದು ಬ್ರಿಡ್ಜ್ ನ ಉದ್ದವು 600 ಮೀಟರ್ ಉದ್ದ ಇದ್ದು, ಒಂದು ಬ್ರಿಡ್ಜ್ ಅಂತ, ಸೊ ಒಂದು ಬ್ರಿಡ್ಜ್ ನೋಡ್ರಿ, ಇದು ಬ್ರಿಡ್ಜ್ ಅನ್ಕೊಡ್ರಿ, 600 ಮೀಟರ್ ಉದ್ದ. ಓಕೆ, ಇದರ ಅಳತೆ. ಈ ಸೇತುವೆ ಮೇಲೆ, ಸೇತುವೆ ಅಂದ್ರೆ ಬ್ರಿಡ್ಜ್ ಎರಡು, ಈ ಸೇತುವೆ ಮೇಲೆ 5 ಮೀಟರ್ ಉದ್ದದ ಲಾರಿಗಳನ್ನು, ಒಂದು ಲಾರಿನ ಸಂಭ್ರಿಸಿ, ಇದು ಲಾರಿ ಅನ್ಕೊಳ್ರಿ. ಇದು 5 ಮೀಟರ್ ಐತೆ. 5 ಮೀಟರ್ ಉದ್ದದ ಲಾರಿಯನ್ನ ಈ ಸೇತುವೆ ಮೇಲೆ 5 ಮೀಟರ್ ಉದ್ದದ ಲಾರಿಗಳನ್ನು, ಪ್ರತಿಯೊಂದು ಲಾರಿಗಳನ್ನು 1 ಮೀಟರ್ ಅಂತರದಂತೆ ಎಷ್ಟು ಲಾರಿಗಳನ್ನು ನಿಲ್ಲಿಸಬಹುದು ಅಂತ ಕೇಳ್ತಿದ್ದಾರೆ ನೋಡ್ರಿ. ಇದು ಇಷ್ಟು ಉದ್ದ 6 ಮೀಟರ್ ಸೇತುವೆ ಐತೆ, ಒಂದು ಲಾರಿ ನಿಲ್ಲಿಸ್ತಾರಂತೆ 5 ಮೀಟರ್ದು. ತದನಂತರ 1 ಮೀಟರ್ ಗ್ಯಾಪ್ ಕೊಟ್ಟು ಮತ್ತೆ ಒಂದು ಲಾರಿ ನಿಲ್ಲಿಸ್ತಾರೆ, ಮತ್ತೆ 1 ಮೀಟರ್ ಗ್ಯಾಪ್ ಕೊಡ್ತಾರೆ, ಮತ್ತೆ ಒಂದು ಲಾರಿ ನಿಲ್ಲಿಸ್ತಾರೆ, ಮತ್ತೆ 1 ಮೀಟರ್ ಗ್ಯಾಪ್ ಕೊಡ್ತಾರೆ, ಒಂದು ಲಾರಿ ನಿಲ್ಲಿಸ್ತಾರೆ. ಇದೇ ರೀತಿ ಮಾಡ್ತಾ ಹೋದ್ರೆ ಎಷ್ಟು ಲಾರಿಗಳನ್ನು ನಿಲ್ಲಿಸಬಹುದು ಅಂತ ಕೇಳ್ತಿದ್ದಾರೆ. ಸೊ ಬನ್ನಿ, ಇದರ ಟೋಟಲ್ ಒಟ್ಟು ಉದ್ದ ಎಷ್ಟೈತೆ? ಸೇತುವೆಯ ಉದ್ದ 600 ಮೀಟರ್. ಒಂದು ಲಾರಿ ಆಕ್ರಮಿಸುವ ಸ್ಥಳ ಎಷ್ಟು? ಒಂದು ಲಾರಿ 5 ಮೀಟರ್ ಐತೆ, ಪ್ಲಸ್ 1 ಮೀಟರ್ ಅದ್ರ ನಡುವೆ ಅಂತರ. ನೋಡ್ರಿ, ಒಂದು ಲಾರಿ ನಿಲ್ಲೋಕೆ 5 ಮೀಟರ್ ಜಾಗ ಬೇಕು, ಮತ್ತು ಮತ್ತೊಂದು ಲಾರಿ ನಿಲ್ಲಬೇಕಂದ್ರೆ ಅದ್ರ ಪಕ್ಕದಾಗ ಒಂದು ಮೀಟರ್ ಜಾಗ ಬಿಟ್ಟಿರ್ಬೇಕು. ಹಾಗಾಗಿ 5 ಮೀಟರ್ ಲಾರಿದು ಮತ್ತು 1 ಮೀಟರ್ ಜಾಗ ಹೋಗಿ 6 ಮೀಟರ್. ಸೊ ಒಂದು ಲಾರಿ ಆಕ್ರಮಿಸುವ ಸ್ಥಳ 6 ಮೀಟರ್. ಹಾಗಾಗಿ 6 ಮೀಟರ್ ಇಂದ ಭಾಗಿಸ್ಬಿಟ್ರೆ ಒಟ್ಟಲ್ಲಿ 600 ಮೀಟರ್ದಲ್ಲಿ ಎಷ್ಟು ಲಾರಿಗಳನ್ನು ನಿಲ್ಲಿಸ್ಕೊಂಡು ಗೊತ್ತಾಗುತ್ತೆ. ಈ 6 ಒಂದೇ, ಈ 6 ಒಂದೇ, 2 0. ಸೊ ಒಟ್ಟಾರೆಯಾಗಿ 100 ಲಾರಿಗಳನ್ನು ನಾವೇನ್ ಮಾಡಬಹುದು? ನಿಲ್ಲಿಸಬಹುದು. ಬನ್ನಿ, ಆಯ್ಕೆ 2 ಸರಿಯಾಗಿದೆ. ಅರ್ಥ ಆಯ್ತಲ್ವ ಮಕ್ಕಳೇ? ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4 ಏನ್ ಹೇಳುತ್ತೆ ನೋಡ್ರಿ. ರಾಮ್ ದೇವನು ತನ್ನ ವೇತನದ 5ನೇ 3 ಭಾಗವನ್ನು ತಂದೆಗೆ ನೀಡಿದ. ರಾಮದೇವನ ತಮ್ಮ ವೇತನ ಅಂದ್ರೆ ಸಂಬಳ. ರಾಮದೇವ್ ದುಡಿತಕ್ಕಂತ ಒಂದು ಕೆಲಸದಲ್ಲಿ ದುಡಿದು ತನ್ನ ಬಂದಿರ್ತಕ್ಕಂಥ ಹಣದಲ್ಲಿ ತನ್ನ ತಂದೆಗೆ 5ರಲ್ಲಿ 3 ಭಾಗ ತನ್ನ ತಂದೆಗೆ ನೀಡುತ್ತಾನಂತೆ. ಉಳಿದ ಹಣ ಉಳಿತಲ್ಲ, ಕೊಟ್ಟ ಮೇಲೆ ಉಳಿತಕ್ಕಂಥ ಹಣ 820 ರೂಪಾಯಿ. 820 ರೂಪಾಯಿ ಉಳಿತೈತೆ. ಆದ್ರೆ ವೇತನ ಎಷ್ಟು ನೋಡ್ರಿ, 5ನೇ 3 ಭಾಗ ತನ್ನ ತಂದೆ ಕೊಟ್ಬಿಟ್ರೆ ಆ ತನಗೆ ಉಳಿಯೋದು ಕೇವಲ 5ರಲ್ಲಿ 2 ಭಾಗ ಮಾತ್ರ ಉಳಿತೈತಿ. ಅರ್ಥ ಆತ ಹೇಳ್ತಾ ಇರೋದನ್ನು ನೋಡ್ರಿ. ಇಲ್ಲಿ 5 ಭಾಗ ಮಾಡಿದೆ. ಈ 5 ಭಾಗದಲ್ಲಿ ಈ ಭಾಗ, ಈ ಭಾಗ, ಈ ಭಾಗ, ಒಟ್ಟು 5ರಲ್ಲಿ ತನ್ನ ತಂದೆಗೆ 3 ಭಾಗ ಕೊಟ್ಟುಬಿಟ್ಟೆ. ತನಗೆ ಉಳಿದಿದ್ದೇನು? 1 2. ಎಷ್ಟರಲ್ಲಿ? 5ರಲ್ಲಿ ಕೇವಲ 2 ಉಳಿತು. ಈ ಉಳಿದ ಹಣನೇ 820 ರೂಪಾಯಿ ಅಂತ ಹೇಳಕತ್ತಾರೆ. 820.
ಹಾಗಾದರೆ ಅವನ ವೇತನ ಎಷ್ಟು? ಅವನ ವೇತನ ಈ ಟೋಟಲ್ ಎಷ್ಟದವ? 5 ಭಾಗ. ಸೊ ಕಡ್ತಾ ಹೊಡೆದ್ರೆ 1 ಅಂದ್ರೆ ಎಷ್ಟು ರೂಪಾಯಿ ಅಂತ ಹೇಳ್ತಾ ಇದ್ದೇನೆ. ಅಂದ್ರೆ ಇದೊಂದು ಟೋಟಲ್ ಅಂದ್ರೆ ಪೂರ್ಣ ವಸ್ತು 1 ಭಾಗ. ಅಂದ್ರೆ ಐದನೇ 3 ಭಾಗ ತನ್ನ ತಂದೆಗೆ ನೀಡಿದಾಗ 5ನೇ 2 ಭಾಗ ತನ್ನ ಉಳಿತೈತೆ. 1 ಅಂದ್ರೆ ಎಷ್ಟಂತ ಮಾಡ್ಬೇಕಷ್ಟೇ. ಸೊ ಒಂದು ಪೂರ್ಣ ಅಂದ್ರೆ ಎಷ್ಟು ರೂಪಾಯಿ ಅಂತ ಕಂಡು ಹಿಡಿದ್ರೆ ಆತನ ವೇತನ ಗೊತ್ತಾಗುತ್ತೆ. ಬರ್ರಿ ಏಕಮಾನ ಪಾಯಿಂಟ್ ಮಾಡ್ರಿ. ಸೊ 1 × 820 820 ಡಿವೈಡ್ ಬೈ 2/5. 2/5 ಇರೋದು ವ್ಯತ್ಕ್ರಮ ಆಗ್ತತಿ. ಸೊ ಇಂಟು 5/2 ಆಗುತ್ತೆ. ಯಾಕಂದ್ರೆ ಭಿನ್ನ ರಾಶಿ ಭಾಗಾಕಾರ ಬಂದಾಗ ಏನಾಗುತ್ತೆ? ವ್ಯತ್ಕ್ರಮ ಆಗುತ್ತೆ. 2 1 2 41 0 410 5 0 0 5 1 5 5 4 20 2050 ರೂಪಾಯಿ ತನ್ನ ವೇತನವಾಗಿರುತ್ತದೆ. ಸೊ ಆಯ್ಕೆ 4ನೇ ಸರಿ ಇದೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ಇಲ್ಲ ಇನ್ನೂ ಈಸಿ ಬೇಕಪ್ಪ ಅಂದ್ರೆ 3 ಭಾಗ ಅವ್ರ ತಂದೆ ಕೊಟ್ಟಾರ, 2 ಭಾಗ ಉಳಿದತಿ. 2 ಭಾಗ ಅಂದ್ರೆ ಇನ್ನೂ ಈಸಿ ನೋಡಿ. ನೋಡ್ರಿ 3 ಭಾಗ ತನ್ನ ತಂದೆ ಕೊಟ್ಟ, ಇನ್ನು 2 ಭಾಗ ಉಳಿತು. 2 ಭಾಗ ಅಂದ್ರೆ 820. ಒಟ್ಟು ಹಣ ಒಟ್ಟು ಎಷ್ಟು ಭಾಗ? 5 ಭಾಗ. 5 ಭಾಗ ಅಂದ್ರೆ ಎಷ್ಟು? ಹಿಂಗೂ ಮಾಡುದು. ಸೊ 5 × 820 ಡಿವೈಡ್ ಬೈ 2. 2 1 2 410. ಸೊ 5 × 410 2050 ರೂಪಾಯಿ. ಸೊ ಈ ರೀತಿನೂ ಬರ್ತದೆ. ಸೊ ನಿಮ್ಮ ಉತ್ತರ ಆಯ್ಕೆ 4. ಅರ್ಥ ಇದೆ ಮಕ್ಕಳೇ? ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 5 ಏನ್ ಹೇಳುತ್ತಪ್ಪ ಅಂದ್ರೆ 4, 0, 3 ಮತ್ತು 5 ಉಪಯೋಗಿಸಿಕೊಂಡು ಬರೆಯಬಹುದಾದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ವ್ಯತ್ಯಾಸ. ಮೊದಲು ಸಂಖ್ಯೆ ತಗೋಬೇಕು. 4, 0, 3, 5 ಇವುಗಳಿಂದ ಉಪಯೋಗಿಸಿಕೊಂಡು ಬರೆಯಬಹುದಾದ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಗಳ ವ್ಯತ್ಯಾಸ. ದೊಡ್ಡ ಸಂಖ್ಯೆ ಬರೀ ದೊಡ್ಡದಂದಾಗ ಇಳಿಕೆ ಕ್ರಮ ಬರೀಬೇಕು. ದೊಡ್ಡ ಸಂಖ್ಯೆ 5, 4, 3, 0. ಚಿಕ್ಕ ಸಂಖ್ಯೆ ಅಂದಾಗ ಏರಿಕೆ ಕ್ರಮ ಬರೀಬೇಕು. ಯಾವಾಗ 0 ಇರ್ತದೆ 0 2ನೇ ಸ್ಥಾನದಲ್ಲಿ ಆಗ್ಬೇಕು. ಇವಾಗ ಏರಿಕೆ ಕ್ರಮ ಬರೀಬೇಕು. 0 ಫಸ್ಟ್ ಬರ್ತದೆ. ಆದ್ರೆ 0 ಹಾಕಿದ್ರೆ ಅದು ಒಟ್ಟಾಗಿ ಒಂಟು ಅಂಕಿಗಳನ್ನ ಬೆಳೆಸಿದಂಗ ಆಗಲ್ಲ. ಹಾಗಾಗಿ ಅದು ಬಿಟ್ಟು ಚಿಕ್ಕದ ಯಾವುದು? 3. ಆಮೇಲೆ 0, ತದನಂತರ 4, 5. ನೋಡ್ರಿ 3040. ಈಗ ಹೇಳ್ಯಾರ ವ್ಯತ್ಯಾಸ. ಬರೀ ವ್ಯತ್ಯಾಸ ಮಾಡಂಬ್ರಿ. 0ಗೆ 5 ಹೋಗಲ್ಲ. ಸೊ ಒಂದು ಕ್ಯಾರಿ ಪೈಲ ಕೊಡ್ರಿ. 10ರಾಗ 5 ಹೋದ್ರೆ 5. ನೋಡ್ರಿ 3ರಾಗ 5 ಹೋಗಲ್ಲ. ಒಂದು ದಶಕ ಕೊಡ್ರಿ. 13ರಲ್ಲಿ 5 ಕಳೀರಿ. 13ರಲ್ಲಿ 5 ಹೋದ್ರೆ 8. ನೆಕ್ಸ್ಟ್ 4ರಲ್ಲಿ 1 ಹೋದ್ರೆ 3. 5ರ 3 ಹೋದ್ರೆ 2. 2385 ವ್ಯತ್ಯಾಸ ಆಗಿರುತ್ತದೆ. ಬನ್ನಿ ಆಯ್ಕೆ 2ರಲ್ಲಿ ಸರಿಯಾದ ಉತ್ತರ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 6 ನೋಡ್ರಿ ಏನಿದೆ ಗಮನ ಕೊಡ್ಬೇಕು ಸರಿಯಾಗಿ. 9, 12, 28 ಮತ್ತು 30ರಿಂದ ಭಾಗಿಸಿದಾಗ ಪ್ರತಿ ಬಾರಿಯೂ 3ಅನ್ನು ಶೇಷವಾಗಿ ಕೊಡಬಲ್ಲ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಹೇಳಿದ್ರು. ನೋಡಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಿಂದ ಭಾಗ ಹೋಗುತ್ತೆ ಅಂತಂದ್ರೆ ಅದು ಲಾಸಹ. ಕೊಟ್ಟಿರುವ ಸಂಖ್ಯೆಗಳನ್ನೇ ಭಾಗಿಸ್ಬೇಕಂದ್ರೆ ಮಾಸಹ. ಇಲ್ಲಿ ನೋಡ್ತಾ ಇರೋದೇನು? ಕೊಟ್ಟಿರುವ ಸಂಖ್ಯೆಗಳಿಂದ ಇದರಿಂದ ಇವುಗಳಿಂದ ಭಾಗಿಸಿದಾಗ ಅಂದ್ರೆ ಇವುಗಳಿಂದ ಭಾಗ ಹೋಗೋದನ್ನ ಲಾಸಹ ಮಾಡ್ಬೇಕು. ಲಾಸಹ ಶೇಷ ಬಂದಿದ್ದನ್ನು ಕೊನೆಯಲ್ಲಿ ಕೂಡಿಸ್ಬೇಕು. ಮತ್ತೆ ಇಲ್ಲಿ ಅತಿ ಚಿಕ್ಕ ಸಂಖ್ಯೆ ಅಂದ್ರೆ ಕೇಳ್ತಾರೆ, ಲಾಸಹನೇ ಮಾಡ್ಬೇಕು. ಬನ್ನಿ. ಸೊ 9, 12, 28, 30. ಸೊ ಇವುಗಳಿಗೆ ನಾವೇನ್ ಮಾಡ್ಬೇಕು? ಲಾಸ ತೆಗಿಬೇಕ್ರಿ. ಸರಿಯಾಗಿ ಗಮನ ಕೊಡ್ಬೇಕಿಲ್ಲಿ. ಸೊ ಮೊದಲ ಅವಿಭಾಜ್ಯ ಸಂಖ್ಯೆಗಳನ್ನ ತೆಗೆದುಕೊಳ್ಳೋಣ. ಕ್ರಮಾನುಗತವಾಗಿ 2ರಿಂದ ಎಲ್ಲ ಹೋಗ್ತಾ ನೋಡ್ರಿ. 2ರಲ್ಲಿ 9 ಹೋಗಲ್ಲ, ಹಂಗೆ ಬರ್ರಿ. 2 6, 2 1, 2 4. ಸೊ 2 10 28, 2 15 30. ನೋಡ್ರಿ ಮತ್ತೆ 2ರಿಂದ ಹೋಗ್ತದೆ ನೋಡ್ರಿ. 6 ಮತ್ತು 14. ಸೊ ಎಲ್ಲಿ ತನ ಹೋಗ್ತಾ ತರ ಮಾಡ್ಬೇಕು. 2 3, 6, 2 7, 14, 2 5. ಈಗ ಎಲ್ಲವೂ ಬೆಸ್ಟ್ ಸಂಖ್ಯೆಗಳಾದವು. 2ರಿಂದ ಹೋಗಕ್ಕಿಲ್ಲ. 3 ತಗೊಳ್ರಿ. 3ರಿಂದ ಹೋಗುತ್ತೆ ನೋಡ್ರಿ. 3 3, 3 1, 7 7, 5. ತದನಂತರ ಮತ್ತೆ ತಗೊಳ್ರಿ. 3 ತಗೊಳ್ರಿ. ಈಗ
ಮೂರ್ ಒಂದ್ಲೆ ಒಂದಕ್ಕೊಂದು, ಏಳಕ್ಕೂ ಏಳು, ಐದಕ್ಕೆ ಐದು. ನೆಕ್ಸ್ಟ್ ಈಗ 5 ತಗೋರಿ, 1 1 7 1. ನೆಕ್ಸ್ಟ್ 7 ತಗೋರಿ, 1 1 7 ಒಂದೇ 1, ಒಂದಕ್ಕೊಂದು. ಎಲ್ಲ ಮುಗಿತು ನೋಡ್ರಿ. ಇವೇನು ಬಂದಂತಹ ಅವಿಭಾಜ್ಯ ಅಪವರ್ತನೀಕರಣ ಗುಣಿಸ್ರಿ. ಸೊ 2 ಇಂಟು 2 ಇಂಟು 3 ಇಂಟು 3 ಇಂಟು 5 ಇಂಟು 7 ಬರೀ 2 2 4, 4 ಮೂಲೆ 12, 12 ಮೂಲೆ 36, 36 5 180, 187. 7 8 0 ಬಿಡ್ರಿ, 7 8 56, 7 7 ಪ್ಲಸ್ 12 126, 1260. ಇದು ಲಾಸ. ಆದ್ರೆ ಇವು ಅಂದ್ರೆ ಇವುಗಳಿಂದ ಭಾಗ ಹೋಗ್ತಕ್ಕಂಥ ಪೂರ್ಣ ಸಂಖ್ಯೆಯಾಗಿ ಭಾಗ ಆಗುತ್ತೆ, ಕ್ಲಿಯರ್ ಆಗಿ ಭಾಗಿಸ್ತತೆ. ಆದ್ರೆ ಅವ್ರು ಏನ್ ಶೇಷ ಕೊಡ್ಬೇಕಂದ್ರೆ, ಶೇಷ ಎಷ್ಟು ಕೊಡ್ಬೇಕಾ? 3 ಕೊಡ್ಬೇಕಂದ್ರೆ ಶೇಷವನ್ನ ಕೂಡಿಸಿ. ಸೊ 1263 ಏನಾಗುತ್ತೆ? ಉತ್ತರವಾಗುತ್ತೆ. ಸೊ ಬನ್ನಿ, ಲಾಸಹ ಲೆಕ್ಕದಲ್ಲಿ ಶೇಷ ಕೊಟ್ಟಾಗ ಕೊನೆಯಲ್ಲಿ ಕೂಡಿಸ್ಬೇಕಾಗತ್ತೆ. ಮಾಸಹ ಲೆಕ್ಕದ ಶೇಷ ಬರ್ತಾನೆ, ಮೊದಲಿಗೆ ಶೇಷವನ್ನ ಕಳೆದು ತದನಂತರ ಮಾಸಹ ಮಾಡ್ಬೇಕಾಗುತ್ತೆ. 1263 ನಮ್ಮ ಉತ್ತರ ಆಗಿರುತ್ತೆ. ಬನ್ನಿ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಪ್ರಶ್ನೆ ಸಂಖ್ಯೆ 7 ಸರಿಯಾಗಿ ಗಮನ ಕೊಡ್ಬೇಕು. ಸರಿಯಾಗಿ ನೋಡ್ರಿ, ಏನಿದೆ ಕ್ವಶನ್. ಬನ್ನಿ, 105ರ ಅವಿಭಾಜ್ಯ ಅಪವರ್ತನಗಳೆಷ್ಟು ಅಂತ ಕೇಳ್ತಿದ್ದಾರೆ. ಫಸ್ಟ್ ನಾವೇನ್ ಮಾಡ್ರಿ, 105ರ ಅವಿಭಾಜ್ಯ ಅಪವರ್ತನೀಕರಣ ಮಾಡ್ಕೊಂಡು ಬನ್ನಿ. ಸೊ ಅವಿಭಾಜ್ಯ ಸಂಖ್ಯೆಗಳಿಂದನೇ ಭಾಗಿಸ್ತಾ ಹೋಗ್ಬೇಕು. ಮೊದಲು 2ರಿಂದ ಹೋಗಲು ಸಮ ಸಂಖ್ಯೆ ಇಲ್ಲ, 3ರಿಂದ ಹೋಗುತ್ತೆ ನೋಡ್ರಿ. 5 + 1 6, 3ರ ಭಾಷೆನೇ ಏನಿರುತ್ತೆ? ಸಂಖ್ಯೆಯಲ್ಲಿರುವ ಅಂಕಿಗಳ ಮೊತ್ತ. ಸೊ 3ರಿಂದ ಹೋಗುತ್ತೆ ನೋಡ್ರಿ. ಸೊ 3 3 9, 1 ಉಳಿತು, 3 5 15 ಬರೀ. ಈಗ 5ರಿಂದ ಹೋಗುತ್ತೆ, 3ರಿಂದ ಹೋಗಲ್ಲ. ಸೊ 5 7 35. ನೆಕ್ಸ್ಟ್ 7 1 7. ಇಲ್ಲಿ ಬಂದಿರತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ಯಾವ? 3, 5, 7. ಒಟ್ಟು ಇವು 3 ಅದಾವ ನೋಡ್ರಿ. ಒಟ್ಟು ಅವಿಭಾಜ್ಯ ಸಂಖ್ಯೆಗಳು 3. ಹಾಗಾಗಿ ಉತ್ತರ ಆಯ್ಕೆ 2ರಲ್ಲಿ 3 ಇದಾವ ನೋಡಿ. ಬನ್ನಿ, ಈಸಿ ಆದಂತ ಪ್ರಶ್ನೆ. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ. ಬನ್ನಿ, ಏನಿದೆ ಪ್ರಶ್ನೆಯಲ್ಲಿ? ಒಂದು ಬೈಕ್ನ ಬೆಲೆ 45,280 ರೂಪಾಯಿ ಮತ್ತು ಒಂದು ಕಾರಿನ ಬೆಲೆಯು ಬೈಕಿಗಿಂತ ರೂಪಾಯಿ 80,320 ಹೆಚ್ಚಿಗೆ ಇದ್ದರೆ ಬೈಕ್ ಮತ್ತು ಕಾರಿನ ಒಟ್ಟು ಮೊತ್ತ ಎಷ್ಟು? ಬರೀ ಫಸ್ಟ್ ಬೈಕಿನ ಬೆಲೆ ಅವನೇ ಕೊಟ್ಟಾನ, ಬರ್ಕೊಂಡ್ಬರಿ. ಬೈಕ್ನ ಬೆಲೆ 45,280. ಸೊ ಕಾರಿನ ಬೆಲೆ ಬೈಕಿಗಿಂತ 80,320 ಹೆಚ್ಚು ಅಂತ ಕೂಡಿಸ್ಬೇಕು. ಯಾವುದಕ್ಕಿಂತ? ಬೈಕಿಂದ. ಇಲ್ಲ ಯಾಕೆ ಹಿಂಗ್ ಬರ್ಕೊಂಡೆ? ನನಗ ಬೈಕ್ ಬೆಲೆ ಗೊತ್ತಿಲ್ಲ ಅಂತ. ಬೈಕ್ ಎಷ್ಟೈತೆ? 45,280 ರೂಪಾಯಿ ಬೈಕ್ ಐತೆ, ಪ್ಲಸ್ 80,370 ರೂಪಾಯಿ 20 ರೂಪಾಯಿ ಮಾಡಿದ್ರೆ ಕಾರಿನ ಬೆಲೆ ಸಿಗುತ್ತೆ. ಯಾಕೆ ಹೇಳ್ರಿ? ಕಾರಿನ ಬೆಲೆ ಬೈಕ್ಗಿಂತ ಇಷ್ಟು ಹೆಚ್ಚದ, ಹಾಗಾಗಿ ಇವೆರಡನ್ನ ಕೂಡಿಸಿದ್ರೆ ಕಾರಿನ ಬೆಲೆ ಸಿಗುತ್ತೆ. ಸೊ ಎರಡು ಕೂಡಿಸಂಬರಿ ಸೈಡ್. ಸೊ 80,320 45,280 0 0 8 2 0 3 2 1 5 1 6 5 0 5 8 4 12. ಸೊ ಇದೇನಿದು? 1,25,000 ಕಾರಿನ ಬೆಲೆ, ಬೈಕ್ ಬೆಲೆ 45,280 ರೂಪಾಯಿ ಬೈಕ್ ಬೆಲೆ. ಈಗ ಅವ್ರು ಕೇಳಿದ್ದೇನು? ಬೈಕ್ ಮತ್ತು ಕಾರಿನ ಒಟ್ಟು ಬೆಲೆ ಕೇಳ್ತದೆ. ಅಂದ್ರೆ ಈಗ ಏನ್ ಮಾಡ್ಬೇಕಂದ್ರೆ ಬೈಕ್ ಬೆಲೆ ತಗೊಂಡ್ವಿ, ಕಾರಿನ ಬೆಲೆ ಇವೆರಡನ್ನ ಕೂಡಿಸ್ಬೇಕು. ಸೊ ಕೂಡ್ಸಂಬರಿ. ನೋಡಿ, 45,280
25,280 ಏನದ ಇದು ಬೈಕ್. ಕಾರಿಂದ ಏನೈತಿ 1,25,600 ಏನದ ಕಾರಿಂದ. ಅಷ್ಟು ಸರಿಯಾಗಿ ಕೂಡಿಸ್ಬೇಕು. 0 8 2 6 8 5 5 ಕ್ಯಾರಿ 10 4 2 6 1 7 1 ಸೊ 1,70,880 ಕಾರು ಮತ್ತು ಬೈಕ್ನ ಒಟ್ಟು ಬೆಲೆ. ಬನ್ನಿ 1,70,880 ಮೊದಲ ಆಯ್ಕೆಯಲ್ಲೇ ನೀವೇನ್ ಮಾಡ್ಬಿಡ್ತೀರಪ್ಪ ಅಂದ್ರೆ ಇದನ್ನ ಕೂಡಿಸುತ್ತ ಅನ್ಕೊಂತೀರಿ. ನೋ, ಅದನ್ನ ಕೂಡಿಸಿದಾಗ ಉತ್ತರ ಇರ್ತದ್ರಿ 1,25,600 ಸಹಿತ. ನೋ, ಅದು ಕೇವಲ ಒಂದು ಕಾರಿಂದಾಗಿರುತ್ತೆ. ಕಾರು ಜೊತೆಗೆ ಬೆಲೆ. ಬೈಕ್ ತಗೋಬೇಕು. ಬರೀ ಮುಂದಿನ ಪ್ರಶ್ನೆ ನೋಡ. ಪ್ರಶ್ನೆ ಸಂಖ್ಯೆ 9 ನೋಡ್ರಿ. ಐತೆ ಒಬ್ಬನಿಗೆ 1 ಗಂಟೆಯ ಕೆಲಸಕ್ಕೆ ₹15 ಸಿಗ್ತದೆ. 1 ಗಂಟೆ ಕೆಲಸ ಮಾಡಿದ್ರೆ ₹15 ಸಿಗುತ್ತೆ. ಅವನು ದಿನಕ್ಕೆ 8 ಗಂಟೆ ಕೆಲಸ ಮಾಡಿದರೆ 5 ದಿನಗಳಿಗೆ ಸಿಗುವ ಹಣ ಎಷ್ಟು? ಬರೀ 1 ಗಂಟೆಗೆ ಎಷ್ಟು ಕೆಲಸ? ₹15 ಅಂದ್ರೆ 1 ಗಂಟೆಗೆ ₹15 ಸಿಗುತ್ತೆ. 15. ಅವನು ದಿನಕ್ಕೆ 8 ಗಂಟೆ ಕೆಲಸ ಮಾಡ್ತಾನೆ. ಬರೀ 8 ಮಾಡಿದ್ರೆ 8 ಗಂಟೆಗೆ ಎಷ್ಟು ಸಿಗುತ್ತೆ? ಬರೀ 15 8 ₹120. ಇದು 1 ದಿನದ ಸಂಬಳ. ಎಷ್ಟು ದಿನದ ಸಂಬಳ? 1 ದಿನದ ಸಂಬಳ. ಯಾಕೆ ಹೇಳ್ರಿ? ದಿನಕ್ಕೆ ₹15, ಗಂಟೆಗೆ 15 ಸಿಗ್ತದೆ. ದಿನಕ್ಕೆ 8 ಗಂಟೆ ಮಾಡತ್ತಾನ. ಹಾಗಾಗಿ ಇದು ದುಡ್ಡು, ಹಣ ಇದು ಗಂಟೆ ಇದು. ಸೊ 8 ಗಂಟೆ ಪ್ರತಿ ಗಂಟೆಗೆ ₹15. ಸೊ 8 ಗಂಟೆ ₹120 ಸಿಕ್ತು. ಅವನು ಅದೇ ತರ ಕೆಲಸ ಮಾಡಿದ್ರೆ 5 ದಿನಗಳಿಗೆ ಸಿಗ್ತಕ್ಕಂಥ ಹಣ. ಇದು 1 ದಿನದ ಹಣ. ಹಾಗಾಗಿ ಇದಕ್ಕಿಂಟು 5 ಮಾಡಿದ್ರೆ 5 ದಿನ ಸಿಗುತ್ತೆ. 12 5 60. ಇದೊಂದು 0. ₹600 ಸಿಗುತ್ತೆ ನೋಡಿ. ಒಟ್ಟು ಟೋಟಲ್ ಆಗಿ ಅವ್ರಿಗೆ ಸಿಗ್ತಕ್ಕಂಥ ಹಣ ₹600. ಆದ್ದರಿಂದ ಸರಿಯಾದ ಉತ್ತರ ಆಯ್ಕೆ 4 ಆಗಿರ್ತದೆ. ಏನ್ ಮಾಡಿ ಕೊಟ್ಟಂತ ವಸ್ತುವನ್ನು ಗುಣಿಸ್ಬಿಟ್ರೆ ಆಯ್ತು. ಪ್ರಶ್ನೆ ಸಂಖ್ಯೆ 10. ಇದು ಕೊನೆಯ ಪ್ರಶ್ನೆ ಆಗಿರುತ್ತೆ ಈ ವಿಡಿಯೋದು. ಸರಿಯಾಗಿ ಗಮನ ಕೊಡಬೇಕು. 2 ಸಂಖ್ಯೆಗಳ ಗುಣಲಬ್ಧ 8,192. ಅದರಲ್ಲಿನ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆ 2ರಷ್ಟು ಆದರೆ ಅತಿ ಚಿಕ್ಕ ಸಂಖ್ಯೆಯನ್ನು ಕಂಡಿಡಿ. ಬರೀ 2 ಸಂಖ್ಯೆ ಇದಾವಂತ. ಅವೆರಡು ಸಂಖ್ಯೆ ಗುಣಲಬ್ಧ 8,192 ಅಂತ. ಸೊ ಇದೇ ಒಂದು ಲೆಕ್ಕ ನಿಮ್ಗ 2 ರೀತಿ ತಿಳಿಸ್ಕೊಟ್ಟಿದ್ದೆ. ಒಂದು ಆಲ್ಜಿಬ್ರಾದಲ್ಲಿ ಅಂದ್ರೆ ಎಕ್ಸ್ ಬೆಲೆ ಎಕ್ಸ್ ತಗೊಂಡು ಮಾಡೋದು, ಇನ್ನೊಂದು ಅವಿಭಾಜ್ಯ ಅಪವರ್ತನೀಕರಣ ಮಾಡೋದು. ನಾವು ಅವಿಭಾಜ್ಯ ಅಪವರ್ತನೀಕರಣ ಮಾಡಮ್ರಿ, ಈಸಿಯಾಗಿ ಸಿಗ್ತದೆ. ಫಸ್ಟ್ ಏನ್ ಮಾಡಮ್ರಿ, 8,192 ಅವಿಭಾಜ್ಯ ಅಪವರ್ತನೀಕರಣ ಮಾಡಮ್ರಿ. ಸೊ ಸಮ ಸಂಖ್ಯೆ ಐತಿ. ಆಗ 2 2 4 ಈ 1 ಹೋಗಲ್ಲ, 0 ಕೊಡ್ಬೇಕು. 2 ಮಗೆ 1 ಇಲ್ಲ. ಆಗ 19 ಆಯ್ತು. 2 9 18 1 ಉಳಿತು. 2 6 12. ನೆಕ್ಸ್ಟ್ 2 20 ಅಂದ್ರೆ 2 2 0 0 0 2 4 8 2 8 16 ಬರ್ರಿ. ಸೊ 2 1 0 0 2 2 2 4. ಬನ್ನಿ ಮತ್ತೆ 2ರಿಂದ ಹೋಗುತ್ತೆ ನೋಡಿ ಸಮಸಂಖ್ಯೆ. 2 5 10 2 1 2 2. ಬನ್ನಿ ನೆಕ್ಸ್ಟ್ 2 2 1 ಉಳಿತು ನೋಡ್ರಿ. 2 5 1 ಉಳಿತು ನೋಡ್ರಿ. 2 6. ನೆಕ್ಸ್ಟ್ 2ರಿಂದ ಹೋಗುತ್ತೆ ನೋಡ್ರಿ. 2 1 2 2 2 8. ನೆಕ್ಸ್ಟ್ 2 6 2 4 64 ಒಂದು ಮಾಡಮ್ರಿ. 64 2 3 2 2 2 16 2 8 2 4 2 2 2 1. ಇಲ್ಲಿ ತರ ಬಂತು ನೋಡ್ರಿ ಅವಿಭಾಜ್ಯ ಅಪವರ್ತನೀಕರಣ. ನೋಡ್ರಿ ಸ್ವಲ್ಪ ಕರೆಕ್ಟ್ ನೋಡ್ಕೊಳ್ರಿ. ಬನ್ನಿ ಸರಿಯಾಗಿ ನೋಡ್ಕೊಂಡ್ರ ಈಗ ಬರ್ರಿ ಅವಿಭಾಜ್ಯ ಅಪವರ್ತನೀಕರಣ ಕರೆಕ್ಟ್ ಆಗಿ ಬಿಡಿಸ್ಬೇಕು. ನಾವು ಫಸ್ಟ್ ನೋಡ್ಕೋಬಹುದು. 1 2 3 4 5 6 7 8 9 10 11 12 13 ನೋಡ್ರಿ. ಸೊ ಏನ್ ಮಾಡಮ್ರಿ, ಇಲ್ಲಿ 2 ಸಂಖ್ಯೆ ಅಂತ ಹೇಳ್ಯಾರ. ಸೊ ಇಲ್ಲೊಂದು ಚಿಕ್ಕ ಸಂಖ್ಯೆ ಹಾಕೋಣ, ದೊಡ್ಡ ಸಂಖ್ಯೆ ಹಾಕೋಣ. ಯಾಕೆ ಹೇಳ್ರಿ, ಅವರೇ ಕೊಟ್ರಲ್ಲ 2 ಸಂಖ್ಯೆಗಳು ಲಬ್ಧ ಅಂತ. ಈಗ ಏನ್ ಮಾಡಮ್ರಿ, ಇಲ್ಲಿ ಒಟ್ಟ 13 ಅದಾವ. ಈ ಕಡೆ ಅರ್ಧ ಆ ಕಡೆ ಅರ್ಧ ಡಿವೈಡ್ ಮಾಡಮ್ರಿ. ಇಲ್ಲಿ 1 2 ಇಲ್ಲಿ 2 ಆದ್ವ, 4 ಆದ್ವ, 6 ಆದ್ವ, 8 ಆದ್ವ, 10 ಆದ್ವ, 12 ಆದ್ವ. ಇನ್ನು 1 2 ಉಳಿದತ್ತೆ. ಯಾಕಡೆ ಹಾಕ್ಬೇಕು, ದೊಡ್ಡದ ಕಡೆ ಹಾಕ್ಬೇಕು. ಯಾಕಂದ್ರೆ 2 ಪಟ್ಟು ಐತಲ್ಲ. ಸೊ ಇದು ಸಮಯ ಸದ್ಯ ಈಗ. ಆದ್ರೆ
ದೊಡ್ಡದ ಕಡೆ 2 ಹಾಕ್ರಿ, ಅದು 2 ಪಟ್ಟು ಆಗ್ಬಿಡುತ್ತೆ. ಯಾಕಂದ್ರೆ ನೋಡ್ರಿ ಇಲ್ಲಿ ತನ 2 ಸಮ ಇದ್ವು, ಯಾವಾಗ 2 ಯಾಕಡೆ ಹಾಕ್ತಿವಿ ಅವು 2 ಪಟ್ಟು ಆಗ್ಬಿಡ್ತು. ಸೊ ಇವು ಗುಣಸರಿ 2 2 4, 4 2 8, 8 2 16, 16 32, 32 64 ಚಿಕ್ಕ ಸಂಖ್ಯೆ. ಬರ್ ದೊಡ್ಡ ಸಂಖ್ಯೆ ನೋಡ್ರಿ 2 2 4, 4 2 8, 8 2 16, 16 30, 32 64. ಇಲ್ಲಿ ತರ ಸೇಮ್ ಇರ್ತದ. ಇದು 2 ಪಟ್ಟಲ್ಲ, 64 128 ಆಗ್ತದೆ. ಸೊ ಇದು 128 ಅಂದ್ರೆ ಚಿಕ್ಕ ಸಂಖ್ಯೆ 64, ದೊಡ್ಡ ಸಂಖ್ಯೆ 128. ಇದು ಅವಿಭಾಜ್ಯ ಅಪವರ್ತನೀಕರಣ ರೀತಿಯಲ್ಲಿ ಮಾಡೋದು. ಎಲ್ಲಾ ಬಿಡಿಸ್ಕೊಂಡು ಅವಿಭಾಜ್ಯ ಅಪವರ್ತನೀಕರಣ ಡಿಸ್ಟ್ರಿಬ್ಯೂಟ್ ಮಾಡುವ, ಆ ಕಡೆ ಸಮವಾಗಿ ವಿಂಗಡಿಸ್ತಾ ಹೋಗುದು. ಈಗ 64 ಚಿಕ್ಕ ಸಂಖ್ಯೆ, 128 ದೊಡ್ಡ ಸಂಖ್ಯೆ. ಕ್ವಶನ್ ಕೇಳಿದ್ದೇನು, ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿ. ಬನ್ನಿ 64 ಆಪ್ಷನ್ ಡಿ ಅಲ್ಲಿ ಸರಿ ಇದೆ. ಅರ್ಥ ಆಯ್ತಲ್ವಾ? ಬನ್ನಿ ಇದನ್ನ ನೀವು ಆಲ್ಜಿಬ್ರಾದಲ್ಲಿ ಮಾಡಬಹುದು, ಬರ್ತದೆ. ಓಕೆ, ಇದೇ ರೀತಿ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕು. ಯೂಟ್ಯೂಬ್ ಅಲ್ಲಿ ಹೋಗಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧೂರ್ ಅಂತೇಳಿ ಸರ್ಚ್ ಮಾಡಿದ್ರೆ ನಮ್ಮ ಚಾನಲ್ ನಿಮಗೆ ಬರ್ತದ. ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿದ್ರಪ್ಪ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ನಾವು ಮಾಡ್ತಕ್ಕಂಥ ವಿಡಿಯೋಗಳು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತವೆ. ಸೊ ಅದೇ ರೀತಿ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಚಾಲೆಂಜ್ ಕೋಚಿಂಗ್ ಸಿಂಧೂರ್ ಅಂತ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ಇದು ಮಾಡ್ರಿ. ನಾವು ಮಾಡ್ತಕ್ಕಂಥ ಸಣ್ಣ ಪುಟ್ಟ ವಿಡಿಯೋಗಳಾಗಿರ್ಬೋದು, ನಮ್ಮ ಶಾಲೆಯಲ್ಲಿ ಮಾಡ್ತಕ್ಕಂಥ ಮಕ್ಕಳ ಸಣ್ಣ ಪುಟ್ಟ ಪ್ರತಿಭೆಗಳನ್ನ ಆಗಿರ್ಲಿ, ಚಟುವಟಿಕೆಗಳನ್ನ ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀವಿ. ಅದೇ ರೀತಿ ಫೇಸ್ಬುಕ್ ಅನ್ನ ನೀವು ವಿದ್ಯಾವಾಹಿನಿ ರೆಸಿಡೆನ್ಸಿ ಸ್ಕೂಲ್ ಅಂತೇಳಿ ಸರ್ಚ್ ಮಾಡಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿದಪ್ಪ ಅಂತಂದ್ರೆ ಅಲ್ಲಿ ಸಹ ನಮ್ಮ ತರಗತಿಗಳು ನಿರಂತರವಾಗಿ ಸಿಗ್ತಾ ಹೋಗ್ತವೆ. ಯಾರೆಲ್ಲ ಮನೆಯಲ್ಲಿ ಕುಂತ್ಕೊಂಡು ನವೋದಯ, ಸೈನಿಕ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಯಾವುದೇ ಶಾಲೆಗೆ ನೀವು ಪ್ರಿಪೇರ್ ಆಗ್ತಿದಿಲ್ಲ, ಎಲ್ಲಾ ತರಗತಿಗಳು ನಮ್ಮಲ್ಲಿ ಸಿಗ್ತಾ ಹೋಗ್ತವೆ. ಈಗಾಗಲೇ ಬಾಲಕಿಯರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಅರ್ಜಿಯನ್ನ ಬಿಟ್ಟಿದ್ದಾರೆ. ಅವರೆಲ್ಲ ಈ ನಮ್ಮ ವಿಡಿಯೋಗಳನ್ನ ನೀವು ನೋಡ್ತಾ ಹೋದ್ರೆ ನೀವು ಅದನ್ನ ಎಲಿಜಿಬಿಲಿಟಿ ಆಗ್ತೀರಾ. ಸೊ ನೀವೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.